ಅಪೇಕ್ಷಾ, ಯಾಕೋ ಬಿಗ್ ಬ್ರೋ ಮಾಡಿದ್ದು ಸರಿ ಅಂತ ನಂಗೆ ಅನ್ನಿಸ್ತಾ ಇಲ್ಲ. ಅವ್ನು ಮಿಂಚಿಗೋಸ್ಕರ ಜೈಲಿಗೆ ಹೋದ, ಏನೆಲ್ಲ ಮಾಡ್ದ. ಈಗ ಅದ್ರ ತಂದೆ ತಾಯಿ ಬಂದು ಮನೆ ಕಳಿಸ್ಕೊಡಿ ಅಂತ ಹೇಳಿದ್ರೆ ಅವ್ನು ಕಳ್ಸೋಕ್ಕೆ ರೆಡಿ ಇಲ್ಲ. ನಂದೇ ಮಗು ಅಂತ ಹೇಳ್ತಾ ಇದ್ದಾನೆ. ಯಾಕೆ ಈ ಥರ ಮಾಡ್ತಾ ಇದ್ದಾನೆ ಅಂತಲೇ ಅರ್ಥ ಆಗ್ತಾ ಇಲ್ಲ ನನಗೆ. ಪಾರ್ಥ, ಏನು ಮಾತಾಡ್ತಿದ್ದೀರಾ ನೀವು? ಕೇಳ್ತಿರೋದ್ರಲ್ಲಿ ತಪ್ಪೇನಿದೆ? ನಿಮ್ಗೇನು ಅನ್ಸುತ್ತೆ? ಅಮ್ಮಂದ್ರಿಗೂ ಮಾತ್ರ ಮಕ್ಕಳ ಮೇಲೆ ಪ್ರೀತಿ ಇರುತ್ತೆ ಅಂತನಾ? ಅಪ್ಪಂದ್ರಿಗೂ ಮಕ್ಕಳ ಮೇಲೆ ಬೆಟ್ಟದಷ್ಟು ಪ್ರೀತಿ ಇರುತ್ತೆ. ಆದ್ರೆ ಅವ್ರು ಅದನ್ನ ತೋರಿಸ್ಕೊಳ್ಳೋದಿಲ್ಲ ಅಷ್ಟೇ. ಹಾಗಂತ ಅವ್ರಿಗೆ ಪ್ರೀತಿ ಕಡಿಮೆ ಇದೆ ಅಂತ ಅಲ್ಲ ಪಾರ್ಥ. ಇಷ್ಟು ದಿನ ಭಾವ ಅವಳನ್ನ ಮಗಳೇ ಅಂತ ಪ್ರೀತಿಯಿಂದ ಸಾಕಿದ್ದಾರೆ. ಇನ್ ರಿಟರ್ನ್ ಮಗಳ ಪ್ರೀತಿನೂ ಅವ್ರು ಪಡ್ಕೊಂಡಿದ್ದಾರೆ. ಇಷ್ಟೆಲ್ಲ ಇರ್ಬೇಕಾದ್ರೆ ಅವಳನ್ನ ಬಿಟ್ಕೊಡೋದು ಅಷ್ಟು ಈಸಿನಾ ಪಾರ್ಥ? ನೀವೇ ಹೇಳಿ. ಆ ಮಗು ಇಷ್ಟು ದಿವಸ ನಮ್ಮ ಮನೇಲಿತ್ತು. ಅಪೇಕ್ಷೆ, ನಾನು ಅದನ್ನೇ ಹೇಳ್ತಾ ಇರೋದು. ನೀವ್ ಹೇಳ್ತಿರೋದು ಬೇರೆ ಪಾರ್ಥ. ಮಿಂಚು ನಾವತ್ತು ದತ್ತು ಕೊಡ್ತೀನಿ ಅಂತ ಹೇಳ್ದಾಗ್ಲೇ ನನ್ಗೆ ಎಷ್ಟು ಸಂಕಟ ಆಗಿತ್ತು. ಎಷ್ಟೆಲ್ಲ ಮಾತಾಡಿದ್ದೆ ನಾನು ಅವತ್ತು, ನೆನ್ಪಿದ್ಯಾ ಅಲ್ವಾ? ಅದೇ ತರ ಅಲ್ವಾ ಭಾವಂಗೂ ಆಗ್ತಾ ಇರೋದು. ಯಾರೋ ಮೂರನೇವರು ಇಷ್ಟು ದಿನ ಇಲ್ದೇ ಇರೋರು ಇವಾಗ ಬಂದು ಆ ಮಗು ನಂದು, ನಮಗ್ ಕೊಟ್ಬಿಡಿ ಅಂತ ಹೇಳಿದ್ರೆ ಭಾವ ಹೇಗ್ ರಿಯಾಕ್ಟ್ ಮಾಡ್ಬೇಕು? ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ.